ಮಹಾರಾಜ ಕಾಲದಿಂದ ಕುದುರೆ ಗಾಡಿ ಓಡಿಸ್ತಾ ಇದ್ದೀವಿ. ಮಹಾರಾಜ ಅಂದ್ರೆ ಯಾವ ಮಹಾರಾಜರು? ಇದು ಮೈಸೂರು ಮಹಾರಾಜ. ಮೈಸೂರು ಮಹಾರಾಜರು ಅವಾಗಿಂದ ಇದೆ. ಈ ಬ್ಯಾಂಗ್ಳೂರಿನಲ್ಲಿ ಸುಮಾರು 500 ವರ್ಷದಷ್ಟು ಹಳೆಯದಾದ ಕುದುರೆ ನಿಲ್ದಾಣ ಇದೆ. ಈ ಕುದುರೆ ನಿಲ್ದಾಣದ ಒಳಗಡೆ ಹೋಗೋಣ. ಕುದುರೆಯ ನಿಲ್ದಾಣ ಒಳಗಡೆ ಹಾಗೆ ಕುದುರೆಗಳು ಅವೆಲ್ಲವನ್ನ ನೋಡೋಣ ಬನ್ನಿ. ಈ ಒಂದು ಕುದುರೆಯ ನಿಲ್ದಾಣದಲ್ಲಿ ಪಾರಿವಾಳಗಳು, ಸುಮಾರು ಶ್ವಾನಗಳು ಕೂಡ ಇದೆ. ಈ ಒಂದು ಕುದುರೆ ಓಡಿಸ್ತಕ್ಕಂತಹವರು ಕುದುರೆಗೆ ಕೊಡ್ತಕ್ಕಂಥ ಪ್ರಾಶಸ್ತ್ಯ. ಹಾಗೆ ಇವರು ಸುಮಾರು ವರ್ಷಗಳಿಂದ ಕುದುರೆಯನ್ನ ನಂಬಿಕೊಂಡು ಜೀವನವನ್ನ ಮಾಡ್ತಾ ಇದ್ದಾರೆ. ಹಾಗೆ ನೋಡಿ, ಇಲ್ಲಿ ನಾವು ಈ ಕುದುರೆ ನಿಲ್ದಾಣದ ಒಳಗಡೆ ಬಂದ್ರೆ ಈ ಕುದುರೆ ನಾವು ಈ ಒಂದು ಗಾಡಿಯನ್ನ ನೋಡ್ಬೋದು. ಇಲ್ಲಿ ಚಕ್ರಗಳು, ಹಾಗೆ ಅದನ್ನ ಕಡ್ಡಾಣಿ, ಮತ್ತೆ ಅದನ್ನ ಬ್ಲೇಡು, ಈ ಹತ್ಲಿಕ್ಕೆ ಸ್ಟ್ಯಾಂಡ್ ಇವೆಲ್ಲ ಇದೆ. ತುಂಬಾ ಚೆನ್ನಾಗಿದೆ. ನಾವು ವೈಜ್ಞಾನಿಕವಾಗಿ ನಾವೆಷ್ಟೇ ನಾವು ಮೇಲೆ ಹೋದ್ರೂ ಸಹ ಹಳೆಯ ಸಂಪ್ರದಾಯವನ್ನ ನಾವು ಮರ್ತಿಲ್ಲ. ಬೆಂಗಳೂರು ಸಿಲಿಕಾನ್ ಸಿಟಿ ಮತ್ತೆ ಬಯೋಕಾನ್ ಸಿಟಿ, ಸಾಫ್ಟ್ವೇರ್ ಸಿಟಿ ಅಂತ ನಾವು ಕರಿತೀವಿ. ಆದರೆ ಬ್ಯಾಂಗ್ಳೂರು ಹಳೆಯ ಸಂಪ್ರದಾಯವನ್ನ ಹಾಗೇ ಇಟ್ಕೊಂಡಿದೆ. ನಾವೆಷ್ಟೇ ಮೇಲಕ್ಕೆ ಹೋದ್ರೂ ಕೂಡ ನಾವು ಕೆಳಗಿದ್ದನ್ನ ಮರಿಬಾರ್ದು ಅಂತ ಹೇಳಿ ನೋಡಿ. ಹಾಗೆಯೇ ಈ ಒಂದು ಕುದುರೆಗಳನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಕುದುರೆ ಲದ್ದಿ ಹಾಕಿದೆ. ಇದು ಹೂವಿನ ಗಿಡಗಳಿಗೆ, ತರಕಾರಿ ಗಿಡಗಳಿಗೆ ಹಾಕ್ಬೋದು. ನಾವು ಸಾವಯವ ಕೃಷಿಯನ್ನ ಮಾಡ್ಬೋದು. ನೀರು ಕೂಡ ಕುಡಿತಾ ಇದೆ ಇವು. ಈ ಕುದುರೆಗಳಿಗೆ ಓನರ್ ಬಂತು ಅಂತ ಹೇಳಿದ್ರೆ ತುಂಬಾ ಖುಷಿ ಆಗೋಕೆ. ನಮ್ಮ ಓನರ್ ಬಂದಿದ್ದಾನೆ, ನಮಗೆ ಊಟ ಕೊಡ್ತಾನೆ, ಒಳ್ಳೊಳ್ಳೆ ಊಟನ ಮುದ್ದು ಮಾಡ್ತಾನೆ, ಸ್ನಾನ ಮಾಡಿಸ್ತಾನೆ, ನಮಗೆ ಮೈಯೆಲ್ಲ ಉಜ್ಜುತ್ತಾನೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ. ಅಲ್ಲಿ ಮೇಲೆ ನಮಗೆ ಕಾಣ್ತಾ ಇದೆ ಪಾರಿವಾಳೆಲ್ಲ. ಇವರು ಪಾರಿವಾಳ ಪ್ರಿಯರು, ಹಾಗೆ ಶ್ವಾನ ಪ್ರಿಯರು. ಸಮಯ ಸಿಕ್ಕಾಗ ಇವರು ಕುದುರೆಗಳ ಜೊತೆ ಮಾತಾಡ್ತಾ ಇರ್ತಾರೆ. ಪಾರಿವಾಳಿಗೆ ಫುಡ್ ಹಾಕ್ತಾ ಇರ್ತಾರೆ, ಹಾಗೆ ನಾಯಿಗಳಿಗೆ ಫುಡ್ ಹಾಕ್ತಾ ಇರ್ತಾರೆ. ಅಣ್ಣ ನಮಸ್ತೆ. ಇವರು ಕುದುರೆ ಡ್ರೈವರ್ ಇವರು. ನಿಮ್ಮ ಹೆಸರು? ಅಶೋಕ್ ಅಂತ ಹೇಳಿ. ಸುಮಾರು ವರ್ಷಗಳಿಂದ ಈ ಒಂದು ಸ್ಟ್ಯಾಂಡ್ ಅಲ್ಲಿ ಗಾಡಿಯನ್ನು ನಿಲ್ಲಿಸಿ ಈ ಕುದುರೆ ಗಾಡಿಯನ್ನ ಓಡಿಸ್ಕೊಂಡು ಬರ್ತಾ ಇದ್ದಾರೆ ನೋಡಿ. ತುಂಬಾ ಚೆನ್ನಾಗಿದೆ. ಇದು ಅತ್ಯಂತ ಹಳೇದು. ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಕುದುರೆ ಗಾಡಿಗಳನ್ನ ನೋಡ್ತಾ ಇದ್ದೀವಿ. ನಾವು ಬೆಂಗಳೂರಲ್ಲೂ ಕೂಡ ಈ ಒಂದು ಕುದುರೆ ಗಾಡಿನ ನೋಡ್ಬೋದು. ನಮಗೇನಾದ್ರೂ ಕುದುರೆ ಬೇಕು ಅಂತ ಹೇಳಿದ್ರೆ ಇಲ್ಲಿ ನಾವು ಚಿಕ್ಕ ಮರಿಯಿಂದ ನಾವು ತಗೊಂಡೋಗಿ ಸಾಕ್ಬಹುದು. ಕಮರ್ಷಿಯಲ್, ವಾಣಿಜ್ಯ ಉದ್ದೇಶಕ್ಕೆ ಈ ಕುದುರೆಗಳನ್ನು ನಾವು ಬಳಸ್ಬೋದು. ನೋಡಿ ತುಂಬಾ ಚೆನ್ನಾಗಿದೆ ಎಲ್ಲ. ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ ಬೆಂಗಳೂರು ಎಷ್ಟು ವೇಗವಾಗಿ ಬೆಳೀತು. ಕೆಲವೆಲ್ಲ ಮರ್ತು ಹೋಗ್ಬಿಟ್ಟಿದ್ದಾರೆ. ಬಟ್ ಈ ಬ್ಯಾಂಗ್ಳೂರಿನ ಕಲಾಸಿಪಾಳ್ಯದಲ್ಲಿ ತನ್ನ ಸಂಪ್ರದಾಯವನ್ನ ಮರ್ತೇ ಇಲ್ಲ. ಇದೆಲ್ಲ ಪಕ್ಕದಲ್ಲೇ ಟಿಪ್ಪು ಸುಲ್ತಾನ್ ಅರಮನೆ, ಹಾಗೆ ಕೆಂಪೇಗೌಡರದು ಒಂದು ಕೋಟೆ ಎಲ್ಲವೂ ಸಹ ಕಾಲದಿಂದ ಕುದುರೆ ಗಾಡಿ ಓಡಿಸ್ತಾ. ಮಹಾರಾಜ ಅಂದ್ರೆ ಯಾವ ಮಹಾರಾಜರು? ಇದು ಮೈಸೂರು ಮಹಾರಾಜ. ಮೈಸೂರು ಮಹಾರಾಜರು ಅವಾಗಿಂದ ಇದೆ ಈ ಕುದುರೆ ಸ್ಟ್ಯಾಂಡ್ ಇದು. ಅವಾಗಿಂದ ಅವರೇ ಇದ್ ಮಾಡಿರೋದು. ಮಹಾರಾಜರು ಇಲ್ಲಿಗೆ ಬಂದಿದಾರ? ಬಂದವ್ರೆ ಎಲ್ಲ ಸುತ್ತವ್ರೆ, ಎಲ್ಲ ಫುಲ್ ಸುತ್ತಾಡಿದ್ದಾರೆ. ಮೈಸೂರು ಮಹಾರಾಜ ಕುದುರೆ ಈ ಸ್ಟ್ಯಾಂಡ್ ಬಂದು ಮಲಗಿದ್ಯಾ? ಮಲ್ಗೈತೆ. ಈಗ ಮೈಸೂರಿಂದ ಬರ್ತಾರೆ, ಮೈಸೂರಿಂದ ಬಂದು ಅರಮನೆಯಲ್ಲಿ ಉಳ್ಕೊಂಡು ಕೋಟೆ ಅವರು ಕುದುರೆ ಇಲ್ಲಿ ಇರುತ್ತೆ. ಅವಾಗಿಂದ ಇದೆ ಇದು. ನೀವು ಎಷ್ಟು ವರ್ಷದಿಂದ ಇದ್ದೀರಾ ಸ್ವಾಮಿ? ನಾವು 50 ವರ್ಷದಿಂದ ನೋಡ್ತಾ ಇದ್ದೀವಿ. ಈ ಕಡೆ ಬನ್ನಿ ಸರಿ ಇಲ್ಲ. 50 ವರ್ಷದಿಂದ ಇದ್ದೀರಾ? ಇದು ಬರೀ ಈ ಕುದುರೆ ಇದು ಬರೀ ಲೋಡನ್ನ ಇದ್ ಮಾಡ್ಲಿಕ್ಕ ಅಥವಾ ಫಸ್ಟ್ ಪ್ಯಾಸೆಂಜರ್ ಎಲ್ಲ ಹೊಡಿತಾ ಇದ್ವಿ ನಾವು. 4 ಆಣಿ 8 ಆಣಿಗೆಲ್ಲ ಗೋರಿಪಾಳ್ಯ 4 ಆಣಿಗೆ 8 ಒಬ್ಬೊಬ್ಬರಿಗೆ. ಅವಾಗ ರಾಷನ್ ಕಮ್ಮಿ ಇತ್ತು, ಬೆಲೆಗಳು, ಊಟ ಫುಡ್ ಎಲ್ಲ ಕಮ್ಮಿ ಇತ್ತು. ಇವಾಗ ಫುಡ್ ಜಾಸ್ತಿ. ಇವಾಗ 1 kg ಬೂಸ ಬಂದು 50 ರೂಪಾಯಿ. ಅದಕ್ಕೆ ದಿನಕ್ಕೆ 350 300 ರೂಪಾಯಿ ಒಂದು. ಇಲ್ಲಿ ಕುದುರೆಗಳು ಬರೀ ಪ್ಯಾಸೆಂಜರ್ ಗೂಡ್ಸಿಗೆ ಅಷ್ಟೇನಾ ಅಥವಾ ಈಗ ಮದುವೆಗಳಿಗೆ? ಮದುವೆಗಳು ಮಾಡ್ತೀವಿ ಡೆಕೋರೇಷನ್. ದೊಡ್ಡ ಕುದುರೆ ಡೆಕೋರೇಷನ್ಗೆ ಕಳಿಸ್ತೀವಿ. ಈ ಚಿಕ್ಕ ಕುದುರೆಯಿಂದ ಇದು ದೊಡ್ಡ ಕುದುರೆಗೆ ಎಷ್ಟು ವರ್ಷ ಬೇಕಿದೆ? ಅದು 6 ವರ್ಷ ಆಗ್ತದೆ. ಅದು ಗಾಡಿ ಒಳಗೆ 6 ವರ್ಷ ಸ್ಟ್ರೆಂತ್ ಬೇಕು ಅಂತ ಹೇಳಿದ್ರೆ ಬರೋದು. ಈ ಕುದುರೆಗಳಿಂದ ಈಗ ನಾವು ರೇಸಿಂಗ್ ಕುದುರೆ ಬರುತ್ತಲ್ಲ, ಅಲ್ಲಿಗೆ ಕಳಿಸ್ಬೋದಾ? ಇದು ಆಗಲ್ಲ. ಇದು ಏನಿದ್ರು 49-50 ಗಂಟೆ ಗಾಡಿ ಒಳಗೆ ಹೋಗ್ತದೆ ಕುದುರೆ. ಇಲ್ಲಿ ಇದು 6 ವರ್ಷ, 7 ವರ್ಷ, 8 ವರ್ಷ, 9 ವರ್ಷ
ಗಂಟ ಕುದುರೆಗಳು ಓಡುತ್ತಿದೆ. ಓಡ್ತಾ ಎಷ್ಟು ತೂಕವನ್ನು ಹೊರಬಹುದು ಇದನ್ನ ಗಾಡಿ? ಅದು ಓಡ್ತದೆ, ಒಂದೊಂದು ಕುದುರೆ 500 kg ಓಡಿಸ್ತದೆ. ನಾವ್ ಹೆಂಗೆ ಹಾಕ್ತಿವಿ ಹಂಗೆ, ಕ್ವಾಲಿಟಿ ಹೆಂಗ್ ದುಡ್ಡು ಕೊಡ್ತಾರೆ ಹಂಗೆ ಇದ್ ಮಾಡೋದು. ಊಟ ಉಳ್ಳಿ, ಇದಕ್ಕೆ ಉಳ್ಳಿ, ಬೂಸ, ಇದು ಓಡಸ್ ಅಂದ್ಬಿಟ್ಟೈತೆ, ಹಾಗೆ ಇದು ಗೋಧಿ ಭತ್ತ ಅದು ತಿನ್ನಿಸ್ತದೆ. ಅದಕ್ಕೆ ಹೊಟ್ಟೆ ನೋವು, ಜ್ವರ, ಕೆಮ್ಮಳು, ನೆಗಡಿ, ಇದು ಕತ್ತೊಳಗೆ ಹಿಂಗೆ ಹಂಗೆ ಇದು ನೆಗಡಿ ಅದೆಲ್ಲ. ಇದಕ್ಕೆಲ್ಲ ಈಗ ಮೆಡಿಸನ್ ನೀವೇ ಮಾಡದ ಅಥವಾ ಇದಕ್ಕೆ ಈಗ ಗೌರ್ಮೆಂಟ್ ಇಂದ ಬಂದಿರ್ತಾರೆ ಡಾಕ್ಟರ್ಗಳು, ಆ ಡಾಕ್ಟರ್ ಕರ್ಕೊಂಡು ಹೋಗ್ತೀರಾ ನೀವೇ ಮಾಡ್ತೀರಾ? ಇಲ್ಲ, ಹಾಸ್ಪಿಟಲ್ಗೂ ತಗೊಂಡು ತೋರಿಸಿ. ತುಂಬಾ ಇದು ಅಂದ್ರೆ ಹುಷಾರಿಲ್ಲ ಅಂದ್ರೆ ಹಾಸ್ಪಿಟಲ್ ತಗೊಂಡು ಹೋಗಿ ತೋರಿಸ್ತೀವಿ. ಆ ತರ ಇಲ್ಲ ಅಂದ್ರೆ ನಾವೇ ಏನಾರು ದೊಡ್ಡವರೆಲ್ಲ ಕಲ್ಸ್ಕೊಟ್ಟವ್ರೆ, ಅದು ಸ್ವಲ್ಪ ಔಷಧಿ ತಿನ್ನಿಸ್ತೀವಿ. ಮುಂಚೆ ಈ ಸುತ್ತಮುತ್ತ ಎಲ್ಲ ಕಾಡುಗಳಿದ್ದು ಇಲ್ಲೇ ಹುಲ್ಲೆಲ್ಲ ಮೇಯ್ಕೊಂಡು ಈ ಕುದುರೆಗಳು ಬರ್ತಿದ್ವು. ಇವಾಗೆಲ್ಲ ಇಲ್ಲಿ ನಗರೀಕರಣ ಬೆಳೆದಂತೆ ಮನೆಗಳಾಗಿದ್ದಾವೆ, ಎಲ್ಲ ಫುಡ್ ಎಲ್ಲ ಇಲ್ಲೇ ಇವಕ್ಕೆ ಎಲ್ಲ ಇಲ್ಲೇ ಹುಲ್ಲಾಗ್ಲಿ ಹುಳ್ಳಿ ಆಗ್ಲಿ ದುಡ್ಜಿ ನಾವು ಅದಕ್ಕೆ ತಿನ್ನಿಸ್ತೇವೆ. ನಾವು ದುಡ್ಜಿ ಅದಕ್ಕೂ ತಿನ್ನಿಸ್ತೀವಿ, ನಾವು ಊಟ ಮಾಡಿಸ್ತೀವಿ. ಇಲ್ಲಿ ಏನೇ ವೆಹಿಕಲ್, ಬ್ಯಾಟ್ರಿ ಗಾಡಿ ಬಂದು, ಪೆಟ್ರೋಲ್ ಗಾಡಿ ಬಂತು, ಸೀಮೆಣ್ಣೆ ಗಾಡಿ ಬಂತು, ಅದ್ ಏನ್ ಬಂದ್ರು ಇದಕ್ಕೆ ಯಾವ್ದು ಸರಿಸಾಟಿ ನಿಲ್ಲಕ್ಕೆ ಯಾವ್ದು ಇಲ್ಲ ಇನ್ನು. ಇಲ್ಲ ಇದು ಮಾತ್ರ ಶಾಶ್ವತ. ಏನೇ ಬರ್ಲಿ ಪ್ರಪಂಚದಲ್ಲಿ, ಏನೇ ವೆಹಿಕಲ್ಸ್ ಬರ್ಲಿ, ಇದು ಶಾಶ್ವತ, ಇದು ನ್ಯಾಚುರಲ್ ಇದು. ಹೌದು. ಆಮೇಲೆ ಈ ಕುದುರೆಯನ್ನ ಈಗ ನೋಡ್ಕೋಬೇಕು ಅಂತ ಹೇಳಿದ್ರೆ ನಾವು ಇದ್ರ ಜೊತೆನೆ ಇರ್ಬೇಕಾ ಅಥವಾ ಇದನ್ನ ಬಿಟ್ಕೊಟ್ಟು ಬೆಳಗ್ಗೆ ಬರ್ತೀವಿ, ಅದಕ್ಕೆ ಏನಿದ್ರೆ ತಿಂಡಿ, ಆರೋಗ್ಯ, ನೀರು ಎಲ್ಲ ಇದು, ಆಮೇಲೆ ಎಲ್ಲ ಕ್ಲೀನಿಂಗ್ ಮಾಡಿ ಕುದುರೆ ಡ್ಯೂಟಿಗೆ ಹೋಗ್ತಾ ಇರ್ತದೆ. ಈಗ ಚಿಕ್ಕು ಮರಿ ಬೇಕು ಅಂದ್ರೆ ನಮ್ಮ ಮನೆಗಳಿಗೆ ನೀವು ಕೊಡ್ತೀರಾ ಚಿಕ್ಕು ಮರಿನ? ತಗೊಂಡೋಗಿ ಸಾಕ್ಬೋದು. ಸಾಕ್ಬೋದು. ಎಷ್ಟು ರೂಪಾಯಿ ಸಾಮಾನ್ಯವಾಗಿ ಚಿಕ್ಕು ಮರಿಗಳು? ಅದು ಒಂದ್ ಚಿಕ್ಕ ಮರಿ ಬಂದು 25-30 ಆಗ್ತದೆ. ಒಳ್ಳೆ ಮರಿ, ಒಳ್ಳೆ ಕಂಡೀಷನ್ ಸೂಪರ್ ಮರಿ ಅಂದ್ರೆ ಒಂದು 25-30 ಆಗ್ತದೆ. 30,000 ರೂಪಾಯಿ. ಸಾಮಾನ್ಯ ಒಂದು ಕುದುರೆ ಎಷ್ಟು ವರ್ಷ ಬದುಕ್ತದೆ ಇದು? ಇದು ಹೆಂಗ್ ನೋಡ್ಕೊಂತೀವಿ ಹಂಗೆ 45-50 ವರ್ಷ ಗಂಟ ನಾವು ನೋಡಿದೀವಿ. ಕುದುರೆ ಐಸು 50 ವರ್ಷ ಗಂಟ ಇರ್ತದೆ ಚೆನ್ನಾಗಿ ನೋಡ್ಕೊಂಡು. ಆ ತರ ಏನೋ ಚೆನ್ನಾಗಿ ನೋಡಿಲ್ಲ ಅಂದ್ರೆ 15-20ಗೆ ಅದು ಇದು ಕುದುರೆ ಇದು. ಇದಕ್ಕೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಇದಕ್ಕೆ ನಾವು ಬೆಲೆ ಕಟ್ಟಿದ್ರೆ ನಾವು ಸಣ್ಣರಾಗ್ತೀವಲ್ಲ. ಈಗ ಇದಕ್ಕೆ ಹೇಳಿ, ಇದಕ್ಕೆ ಪಟ್ಟೆ ಹಾಕ್ಬೇಕು, ಆಮೇಲೆ ಕಡ್ಡಾಣಿ, ಎಣ್ಣೆ ಇವೆಲ್ಲ ಹಾಕ್ಬೇಕಾಗುತ್ತೆ. ಇದನ್ನ ಇದು ನೀವೇ ಕೈಲಿ ಮಾಡಿದ್ದ ಹೇಗೆ ಅಂತ? ಇಲ್ಲ ಕೆಲ್ಸದವ್ರ ಅವ್ರ. ಇದಕ್ಕೆ ಮಾಡೋ ಸಪರೇಟ್ ನೋಡಿ ಮಾಡಿ ಅಲ್ಲೇ ನಿಲ್ಸಿದೀವಿ. 80,000 ರೂಪಾಯಿ ಎಲ್ಲ ರಿಪೇರಿ ಮಾಡಿ ನಿಲ್ಸಿದ್ವಿ. ಇದಕ್ಕೆ ಸಾಮಾನ್ಯವಾಗಿ ಏನೇನು ರಿಪೇರಿ ಬರ್ತಾ ಇರ್ತದೆ ಇದಕ್ಕೆ ಹೆಂಗೆ ಲೋಡ್ ಹಾಕ್ತಿವಿ, ಹಂಗೆ ಇರ್ತದೆ ಗಾಡಿ. ಕಮ್ಮಿ ಹಾಕಿದ್ರೆ ಗಾಡಿ ಚೆನ್ನಾಗಿರ್ತದೆ, ಜಾಸ್ತಿ ಲೋಡ್ ಹಾಕಿದ್ರೆ ಗಾಡಿ ಎಲ್ಲ ಮುರಿದೋಗ್ಬಿಡ್ತಲ್ಲ. ಇದು ಸಾಮಾನ್ಯ ಯಾವ ಮರ ಇದು ಸರ್? ಇದು ಕೀಕರುಡ್. ಇದು ಗಾಡಿ ಇಲ್ಲೇ ತಯಾರಿಸೋದು ಅಥವಾ ನೀವು ಬೇರೆ ಕಡೆ ತರಿಸ? ಇದೆಲ್ಲ ಬೇರೆ ಕಡೆಯಿಂದ ಔಟ್ ಸೈಡ್ ಇಂದ ಬಂದಿರೋದು. ಇದು ಇಲ್ಲೇನೋ ಏನಾರ ಚಾನಲ್ ಬಿಟ್ಬಿಟ್ಟಂದ್ರೆ, ಪಂಚರ್ ಆಗ್ಬಿಟ್ಟಂದ್ರೆ ಅದೆಲ್ಲ ಬಿಟ್ಟಾಗ್ಬಿಡ್ತೈತೆ. ಇದು ಪಟ್ಟ ಅದು ಹಾಕ್ಸ್ತೀವಿ. ಆ ಸೆಂಟ್ರಲ್ ಇದೆಲ್ಲ ಕಡ್ಡಿ ಎಲ್ಲ ಹೋಗ್ಬಿಡ್ತೈತೆ ಮರಗಳು, ಅದೆಲ್ಲ ತಿರ್ಗಾ ಹಾಕ್ಸ್ತೀವಿ. ಒಂದ್ ಮರ ಬಂದು 500 ರೂಪಾಯಿ. ಇದು 500 ರೂಪಾಯಿ. ಇವಾಗ ಕಮ್ಮಿ ಇತ್ತು, ಇವಾಗ ಬಂದು 500 ರೂಪಾಯಿ ಒಂದ್ ಮರ. ಇದು ಬ್ಲೇಡ್ ಎಲ್ಲ ಹಾಕಿದ್ದಾರೆ. ಈಗ ಮುಂಚೆ ಎಲ್ಲ ರಾಜರ ಕಾಲದಲ್ಲಿ ಬ್ಲೇಡ್ ಎಲ್ಲ ಇತ್ತ ಅಥವಾ ಬರೀ ಮರ ಇತ್ತ? ಇಲ್ಲ, ಮರ ತಗೊಂಡು ಬ್ಲೇಡ್ ಇದು ಎಲ್ಲ ಇದ್ ಮಾಡೋದು. ಕಲ್ತವ್ರು ಮರ ತಗೊಂಡು ಎಲ್ಲ ರೌಂಡಿಂಗ್ ಮಾಡ್ಕೊಂಡು ಅದು ಹಂಗೇನೆ ಆಮೇಲೆ ಅದೆಲ್ಲ ಕುಂಡಿಸಿ ಆಮೇಲೆ ಬಿಸಿ ಮಾಡಿ ಅದ್ರ ಮೇಲೆ ಕುಂಡಿಸೋದು. ಈಗ ಮೈಸೂರಲ್ಲಿ ಪ್ಯಾಸೆಂಜರ್ಗೆಲ್ಲ ಸಪರೇಟ್ ಆಗಿ ಈ ಒಂದು ಕುದುರೆ ಗಾಡಿ ಇದೆ. ಬೆಂಗಳೂರು ಇದೆಯಾ? ಬೆಂಗಳೂರಲ್ಲಿ ಐತೆ, ಅದು ಎಲ್ಲ ಔಟ್ ಸೈಡ್ ಶಿವಾಜಿನಗರ ಅಲ್ಲಿ ಇಲ್ಲ ಐತೆ. ಮದುವೆಗೆ ಡೆಕೋರೇಷನ್ ಅಷ್ಟೇ. ಇಲ್ಲ, ಅಲ್ಲಿ ಮಹಾರಾಜರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಟೂರಿಸ್ಟ್ ಗಳು ಜಾಸ್ತಿ ಬರ್ತಾರಲ್ಲ. ಬೇರೆ ಇದು ಕಮರ್ಷಿಯಲ್ ಮಾತ್ರ, ವಾಣಿಜ್ಯ ಉದ್ದೇಶಕ್ಕೆ ಮಾತ್ರ ಇದನ್ನ ಇಟ್ಕೊಂಡಿದ್ದಾರೆ. ಆ ಕಾಲದ ತಂದೆಯವರು, ತಾತವರು ಇದ್ದಾರಲ್ವಾ, ಅವರಿಂದ ಹಿಂದೆ ಮುಂದೆಲ್ಲ ನಾವು ಇಲ್ವಾ, ಏನ್ ತೊಂದ್ರೆ ಬಂದ್ರು ಇಲ್ಲಿರೋರು ಹೇಳಿ. ತಾತ ಕಾಲದಿಂದ ಇಲ್ವಾ, ಅವ್ರಿಂದ ನಾವು ಬಂದ್ಬಿಟ್ಟು ನಾವು ಇಲ್ಲೇ ಸೇರ್ಕೊಂಡ್ಬಿಟ್ರಲ್ಲ. ಇವಾಗ ನಮ್ಗೆ ಇದ್ ಬಿಟ್ರೆ ಯಾವ್ದೋ ಇಲ್ಲ, ಕೆಲಸ ಇಲ್ಲ, ಏನಿಲ್ಲ. ಇದು ಓಡಿಸ್ಬೇಕು, ಇದ್ರೆ ತಿನ್ಬೇಕು, ಇಲ್ಲ ತಿನ್ಬೇಕು ಅಷ್ಟೇ ಕೆಲಸ ಬಿಡಿದೆ. ಬೆಳಿಗ್ಗೆ ಹೋಯ್ತಾ ಇರ್ತೀವಿ ಸಂಪಾದನೆ ಮಾಡಕ್ಕೆ, ಒಂದ್ 500 ಸಾವಿರ ಸಿಗುತ್ತೆ.
ಸಿಕ್ಕಿರೋ ಇಲ್ಲ ಹ್ಮ್ ನಾವು ಜೊತೆ ಮತ್ತೆ ಕುದುರೆಗೆ ಫಸ್ಟ್ ನಿಲ್ಸ್ಬೇಕು. ಹ್ಮ್ ಹ್ಮ್ ಯಾಕಂದ್ರೆ ಮೈನ್ ಅದು ನಮ್ಗೆ ಅದೇ ಪ್ರಾಣಿ ಮೈನ್ ಹ್ಮ್ ಹ್ಮ್ ತಾತ ಹಾಕೋದು ಅದೇ ನಮ್ಗೆ ಇರೋದು ಹ್ಮ್ ಇಲ್ವಾ.